ಮಾರ್ನಿಂಗ್. ಇವತ್ತು ಇಸ್ ದ ಡೇ 2 ಆ್ಯಂಡ್ ನಾವು ಸದ್ಯಕ್ಕೆ ಮುರುಡೇಶ್ವರದಲ್ಲಿದ್ದೀವಿ. ನಿನ್ನೆ ರಾತ್ರಿ ಮುರುಡೇಶ್ವರ ಬಂದು ಸ್ಟೇ ಆಗಿದ್ದು ಆ್ಯಂಡ್ ಬಿಸಿಲು ನನ್ನ ಹಿಂದೆ ಇದೆ, ಹಾಗಾಗಿ ಕರೆಕ್ಟಾಗಿ ವಿಷುವಲ್ ಕರೆಕ್ಟಾಗಿ ಬರ್ತಾಯಿಲ್ಲ. ಬಟ್ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ರೆಡಿಯಾಗಿ ಆಯಿತು, ಸೊ ಲೆಟ್ಸ್ ಗೋ. ನಾವು ಮುರುಡೇಶ್ವರದಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ತಿಂಡಿ ಅಲ್ಲೇ ಇದೆ ಅಂತ ಹೇಳಿದ್ರು. ಸೊ ತಿಂಡಿ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಕಷಾಯ, ಅವಲಕ್ಕಿ, ಉಪ್ಪಿಟ್ಟು ಎಲ್ಲ ಇತ್ತು. ಸಖತ್ತಾಗಿತ್ತು ಕಷಾಯ, ಅವಲಕ್ಕಿ ಎರಡೂ. ಸೊ ಅದನ್ನು ತಿನ್ಕೊಂಡು ನಾವು ಸೀದಾ ಇಡಗುಂಜಿಗೆ ಹೋದ್ವಿ. ನಾನು ಬೀಚಲ್ಲಿ ಆಡೋಕ್ಕೆ ನಮ್ಮಮ್ಮ ಬಿಡಲಿಲ್ಲ. ಅಂದರೆ ಅವ್ರಿಗೂ ಗೊತ್ತು ಬೀಚಿಗೆ ಹೋದರೆ ಇವಳು ಬರಲ್ಲ ವಾಪಸ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆಗೆ ಅಂತ ಹೇಳಿ. ಬಟ್ ಎಲ್ಲರೂ ಬೇರೆಯವ್ರು ಹೋಗಿದ್ರು ಒಂದು ಸ್ವಲ್ಪ ಜನ ಬೀಚಲ್ಲಿ ಆಟಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ. ಸೊ ಅವರೆಲ್ಲ ಹೋಗಿ ಒಂದು ಹಾಫ್ ಆನ್ ಅವರ್ಗೆಲ್ಲ ವಾಪಸ್ ಬಂದರು. ಬಿಕಾಸ್ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ನಾನು ಬೀಚಿಗೆ ಇಳಿದೆ ಅಂತ ಹೇಳಿದ್ರೆ ನಾನು ಒಂದು 3-4 hours ಬರಲ್ಲ. ಸೊ ಅದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಹೋಗಲೇಬೇಡ ನೀನು ಅಂತ ಹೇಳಿದರು. ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪುಟ್ಟ ಗಣಪತಿ, ತುಂಬ ಕ್ಯೂಟಾಗಿದೆ ಗಣಪತಿ. ಸೊ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಇದಕ್ಕೆ ಗೋಕರ್ಣಕ್ಕೆ ಹೋಗ್ತಾ ಏನಾಯಿತು ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ತಲೆನೋವು ಶುರುವಾಯಿತು. ತುಂಬ ತಲೆನೋವು ಶುರುವಾಯಿತು. ಅದ್ರ ಜೊತೆಗೆ ನಾವು ಗೋಕರ್ಣಕ್ಕೆ ಹೋಗೋಷ್ಟರಲ್ಲಿ ಬಾಗಿಲು ಹಾಕೋ ಟೈಮ್ ಆಗೋಗಿತ್ತು ಮಧ್ಯಾಹ್ನ. ಸೊ ಹಾಗಾಗಿ ಸೀದಾ ಒಳಗೆ ಓಡೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ. ಅಷ್ಟರಲ್ಲಿ ಊಟ ಅಲ್ಲೇ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅಲ್ಲೂ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಅದಾದಮೇಲೆ ತುಂಬ ಇನ್ನೂ ಜಾಸ್ತಿ ಶುರುವಾಯಿತು ನನಗೆ ತಲೆನೋವು. ಬಟ್ ಜರ್ನಿ ಮಸ್ಟ್ ಗೋ ಆನ್ ಅಂತಾರಲ್ಲ, ಆ ಥರ ಸುಮ್ಮನೆ ಹಾಗೆ ಬೇರ್ ಮಾಡ್ತಾಯಿದ್ದೆ. ಸೀದಾ ನಾವು ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕು ಅದು ನಡೀತಾಯಿತ್ತು. ಸೈಡಿಂದ ಎಲ್ಲ ವೇ ಮಾಡಿದರು. ಸೊ ಸೈಡಿಂದ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಒಳಗಡೆ ಎಲ್ಲ ಸುತ್ತ ಹಾಕಿ ಅಲ್ಲಿ ಕೋಣನೂ ಇದೆ ಅಲ್ಲ, ಸೊ ಕೋಣನೂ ನೋಡಿಕೊಂಡು ನಾವು ಅಲ್ಲಿಂದ ಸೀದಾ ಹೊರಗಡೆಗೆ ಬಂದ್ವಿ. ಅಲ್ಲಿ ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ಬಿಕಾಸ್ ನನಗೆ ಅದಾದಮೇಲೆ ನಾನು ಮತ್ತೆ ವ್ಯಾನ್ ಹತ್ತಕ್ಕೆ ನನಗೆ ಒಂಥರ ಇದಾಗ್ತಾಯಿತ್ತು. ಸೊ ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು. ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಒಂದು ಕಾಫಿ ಬ್ರೇಕ್ ತೊಗೊಂಡ್ರೆ, ಕಾಫಿ ಬೇಕಾದರೂ ಕಾಫಿ, ಟೀ ಬೇಕಾದರೂ ಟೀ, ಆ ಥರ. ಸೊ ತೊಗೊಂಡು ಅಲ್ಲಿಂದ ನಾವು ಮತ್ತೆ ವ್ಯಾನ್ ಹತ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಸಹಸ್ರಲಿಂಗಕ್ಕೆ. ಇಲ್ಲಿ ಆ್ಯಕ್ಚುಲಿ ಏನಾಯಿತು ಅಂದರೆ, ಇವರು ರಾಜೇಶ್ ಅಣ್ಣ ಅಂತ ಹೇಳಿ. ಸೊ ಹೀ ಈಸ್ ಒನ್ ಆಫ್ ದ ಪ್ಲ್ಯಾನರ್ಸ್ ಈ ಟ್ರಿಪ್ಗೆ ಅಂತ ಹೇಳ್ಬೋದು, ಅಮ್ಮನ ಜೊತೆಗೆ. ಸೊ ಎಸ್, ಬ್ಯಾಕ್ ಟು ದ ಇದು ಸಹಸ್ರಲಿಂಗ ಅಂದರೆ ಶಾಲ್ಮಲಾ ನದಿ ಅಥವಾ ಶಾಲ್ಮಲಿ ನದಿ ಅಂತಲೂ ಕರೀತಾರೆ. ಸೊ ಇಲ್ಲಿ ಸಹಸ್ರಲಿಂಗಗಳಿದೆ. ಅಂದರೆ ನದಿ ಪೂರ್ತಿ ಇಲ್ಲಿ ಏನು ನೋಡ್ತಾ ಇದ್ದೀರ ಜಾಗ ಅದಷ್ಟರಲ್ಲೂ ಸಹಸ್ರಲಿಂಗಗಳಂದರೆ 1000 ಲಿಂಗಗಳಿದೆ ಅಂತ ಹೇಳ್ತಾರೆ ಇಲ್ಲಿ. ನಾವು ನದಿ ನನಗೆ ನೋಡಿದ ತಕ್ಷಣ, ನಾನು ಹೇಳಿದ್ನಲ್ಲ ಬೀಚು, ನದಿ, ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅಲ್ಲಿ ನೀರು ನೋಡಿದ ತಕ್ಷಣ ನಾನು ಸೀದಾ ಹೋಗಿ ಫಸ್ಟು ಕಾಲಿಟ್ಟು ಕೂತ್ಕೊಂಡ್ಬಿಟ್ಟೆ ಅಲ್ಲಿ. ಆ್ಯಂಡ್ ಸ್ವಲ್ಪ ನಿಧಾನಕ್ಕೆ ನಂದು ತಲೆನೋವು ಕೂಡ ಇಳಿತಾ ಇತ್ತು ಆ ಟೈಮಲ್ಲಿ. ಈವನ್ ಕಾಫಿನೂ ಕುಡ್ದಿದ್ವಲ್ಲ, ಸೊ ಆರಾಮಾಗಿ ನೀಟಾಗಿ ಒಂದು ಆಲ್ಮೋಸ್ಟ್ ಒಂದು 15-20 minutes ಅಲ್ಲಿ ಕೂತಿದ್ವಿ. ಸೊ ಕಾಮಾಗಿತ್ತು. ಬೇಸಿಕಲಿ ಆ ಜಾಗದಲ್ಲಿ ಇನ್ಯಾರೂ ಇರಲಿಲ್ಲ. ಸೊ ನಾವೇ ಇದ್ದಿದ್ದು, ನಾವು ಹೋದವ್ರು ಅಷ್ಟು ಜನನೇ ಇದ್ದಿದ್ದು. ಎಲ್ಲ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಇದು ಶಾಲ್ಮಲಿ ನದಿ, ಶಾಲ್ಮಲಾ ನದಿ ಅಂತಲೂ ಕರೀತಾರೆ. ಡೋಂಟ್ ಗೋ ಬೈ ದ ಫೇಸ್, ಯಾಕಂದರೆ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು ಅಂತ ಚೆನ್ನಾಗಿ ಮಲ್ಕೊಂಡಿದ್ದೀನಿ. ಆಲ್ಸೋ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಇದು ಶಾಲ್ಮಲಿ ನದಿ, ಸಹಸ್ರಲಿಂಗ. ಆ್ಯಕ್ಚುಲಿ ಇಲ್ಲೆಲ್ಲ ಲಿಂಗಗಳಿದೆ, ಅಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಮೋಸ್ಟ್ಲಿ ಇದಕ್ಕೆ ಮುಂಚೆ ಕ್ಲಿಪ್ಪಿಂಗಲ್ಲಿ ಕಾಣಿಸಿರುತ್ತೆ. ನದಿ ಒಳಗಡೆ ಸಹಸ್ರಲಿಂಗ ಕೂಡ ಇದೆಯಂತೆ. ಜಾಗ ತುಂಬ ಪ್ರೀಟಿಯಾಗಿದೆ, ಕಾಮಾಗಿದೆ. ಎಲ್ಲಿ ಹೋದರೂ ಅದೇ ಹೇಳ್ತೀನಿ. ಬಟ್ ಈ ಥರ ಜಾಗಗಳು ಹಂಗೆ ಅನಿಸುತ್ತೆ, ಒಂಥರ ಸಮಾಧಾನ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಸೀದಾ ಸೋಂದಾಗ ಹೋಗೋದು. ಮಧ್ಯದಲ್ಲಿ ನಾನು ಎಲ್ಲೂ ವ್ಲಾಗ್ ಕೂಡ ಮಾಡಲಿಲ್ಲ, ಸುಮ್ಮನೆ ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ. ಬಿಕಾಸ್ ಐ ವಾಸ್ ವೆರಿ 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 ಟಯರ್ಡ್. ಇವಾಗಲೂ ತಲೆನೋವಿದೆ, ಬಟ್ ಸ್ಟಿಲ್ ದಟ್ಸ್ ಓಕೆ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಸೀರೆ ಉಟ್ಕೊಂಡಿದ್ದೀನಿ, ವೈನ್ ಕಲರ್ ಸೀರೆ ಇದು. ಆ್ಯಕ್ಚುಲಿ ಈ ಥರ ಕಾಣುತ್ತೆ.
ನಾನು ಎಷ್ಟು ಸರಿ ಇಲ್ಲಿ ತಲೆನೋವು ಅಂತ ಹೇಳಿದ್ದೀನೋ ಅಷ್ಟರ ಮಟ್ಟಿಗೆ ತಲೆನೋವ್ತಾ ಇತ್ತು. ಬಟ್ ಎನಿವೇಸ್, ಸೊ ನಾನು ಆರಾಮಾಗಿ ಹೇಳಿದ್ನಲ್ಲ, ಕಾಲು ನೀರಲ್ಲಿ ಇಟ್ಕೊಂಡು ಆರಾಮಾಗಿ ಕೂತಿದ್ದೆ, ಸ್ವಲ್ಪ ಆರಾಮ ಅನಿಸ್ತು. ಅದಾದಮೇಲೆ ಸೀದಾ ನಾವು ಹೋಗಿದ್ದು ಸೋಂದಾಗೆ ಅದಕ್ಕೆ ಮುಂಚೆ ಸ್ವರ್ಣವಲ್ಲಿ ಮಠಕ್ಕೂ ಹೋಗಿದ್ವಿ. ಅದ್ರ ಕ್ಲಿಪ್ಪಿಂಗ್ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಸ್ವರ್ಣವಲ್ಲಿ ಮಠದಲ್ಲಿ ಗುರುಕುಲ ಕೂಡ ಇದೆ. ಅಲ್ಲಿ ಸುಮಾರು ಜನ ಮಕ್ಕಳು ವೇದ ಪಾಠಕ್ಕೆ ಇರ್ತಾರೆ ಅಂತ ಹೇಳ್ತಾ ಇದ್ರು. ಅಲ್ಲೂ ಗುರುಗಳಿರಲಿಲ್ಲ, ಸೋಂದಾದಲ್ಲೂ ಗುರುಗಳಿರಲಿಲ್ಲ, ಎರಡೂ ಕಡೆಗೂ ಸಂಚಾರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಸೋಂದಾ ವಾದಿರಾಜ ಮಠಕ್ಕೆ ಇವಾಗ ಹೋಗಿರೋದು. ಇದು ರಮಾ ತ್ರಿವಿಕ್ರಮ ದೇವರು ಮಠದಿಂದ ಹೊರಗಡೆ ಒಂಚೂರು ಇದೆ. ಆ್ಯಂಡ್ ಮಠ ನಾ ಹೇಳ್ದಾಗೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇನ್ನೂ ಒಂದು ಸ್ವಲ್ಪ ವರ್ಷನೇ ಬೇಕಾಗುತ್ತೆ ಅಂತ ಅನಿಸುತ್ತೆ ಕಂಪ್ಲೀಟಾಗಿ ಮುಗಿಲಿಕ್ಕೆ. ತುಂಬ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಇದಿದೆ. ಅಂದರೆ ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದರೆ ಒಂಥರ ಒಳಗಿಂದು ಕಲ್ಲು ಕೆತ್ತನೆ ಅದೆಲ್ಲ ನೋಡಿದ್ರೆ ಒಂಥರ ಎಕ್ಸೈಟಿಂಗ್ ಆಗಿದೆ. ನೋಡೋಣ ಹೇಗೆ ಏನು ಅಂತ ಹೇಳಿ. ಬಟ್ ಅದನ್ನು ಮುಗಿಸ್ಕೊಂಡು ನಾವು ಅಲ್ಲೇ ಹೊರಗಡೆಗೆ ಭೂತರಾಜರ ಪೂಜೆ ಆಗುತ್ತಲ್ಲ, ಸೊ ಭೂತರಾಜರ ಪೂಜೆಗೆ ಪೂರ್ತಿ ಇದ್ವಿ ನಾವು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಇದೆ. ಆ ಶಾಪಲ್ಲಿ ಸುಮಾರು ಏನೇನೋ ಸಿಗುತ್ತೆ. ಕೆಲವೊಂದೆಲ್ಲ ತೊಗೊಳೋದಿತ್ತು. ಬುಕ್ಸ್ ತೊಗೊಂಡ್ವಿ, ಹಪ್ಪಳ ತೊಗೊಂಡ್ವಿ, ಕೆಲವೊಂದೆಲ್ಲ ತೊಗೊಂಡು ಅಲ್ಲಿಂದ ಪೂರ್ತಿ ಇದು ಭೂತರಾಜರ ಪೂಜೆನೂ ಎಲ್ಲ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಊಟನೂ ಅಲ್ಲೇ ಪ್ರೊವೈಡ್ ಮಾಡಿದ್ರು. ಊಟ ಹೋಗಿ ಮಠದಲ್ಲಿ ಹೊಟ್ಟೆ ತುಂಬ ತಿಂದಿದ್ದು ಅಂದರೆ ಇಲ್ಲೇ ಸೋಂದಾ ಮಠದಲ್ಲೇ. ಬಿಸಿ ಬಿಸಿಯಾಗಿತ್ತು ಊಟ. ಹೊರಗಡೆಗೂ ಬಿಸಿಲಿರಲಿಲ್ಲ, ತುಂಬ ತಣ್ಣಗಿತ್ತು. ಆಮೇಲೆ ಬಾಳೆ ಎಲೆಯಲ್ಲಿ ಹಾಕಿ ನಿಧಾನಕ್ಕೆ ಬಡಿಸಿದ್ರು. ಸೊ ಅನ್ನ ಸಾರು ಚಟ್ನಿ ಅಷ್ಟೇ ಇದ್ದಿದ್ದು, ಬಟ್ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಚಿತ್ರದುರ್ಗಕ್ಕೆ ಬಂದ್ವಿ. ಬಟ್ ಈ ವಿಡಿಯೋದಲ್ಲಿ ಇನ್ನು ಮುಂದೆ ನೀವು ನೋಡ್ತೀರಾ, ಎಲ್ಲರೂ ಫೀಡ್ಬ್ಯಾಕ್ ಕೂಡ ಶೇರ್ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ. ಇನ್ನು ಮುಂದೆ ಈ ಫೀಡ್ಬ್ಯಾಕ್ ಏನೇನು ಕೊಟ್ಟಿದ್ದಾರಲ್ಲ, ಚಿಕ್ಕ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ, 1-2 ಸೆಕೆಂಡು 3 ಸೆಕೆಂಡು, ಅದನ್ನೆಲ್ಲ ನೋಡಿ ಆರಾಮಾಗಿ. ಸೊ ವ್ಲಾಗ್ ಇಲ್ಲಿನೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಈ 2 ವ್ಲಾಗು ಪಾರ್ಟ್ 1 ಪಾರ್ಟ್ 2 ಹೇಗೆ ಅನ್ನಿಸ್ತು ನಿಮಗೆ ಅಂತಲೂ ಖಂಡಿತ ತಿಳಿಸಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್. ಹೇಳಿ, ನಾನು ಬೀಚ್ ಯಾವುದು ನೋಡಿರಲಿಲ್ಲ, ಮುರುಡೇಶ್ವರ ಗೋಕರ್ಣ ಸೈಡ್ ಯಾವುದು ಬಂದೇ ಇರಲಿಲ್ಲ. ಖುಷಿ ಆಯಿತು. ಹೀಗೆ ಬರ್ತಾ ಇರೋಣ. ಪ್ರವಾಸ ಚೆನ್ನಾಗಿತ್ತು. ನಾನೆಂತೂ ಮಠಗಳಿಗೆಲ್ಲ ನಾನೆಲ್ಲ ನೋಡಿರಲಿಲ್ಲ. ಭಾಳ ಚೆನ್ನಾಗಿ ನಾವು ಫ್ಯಾಮಿಲಿ ಎಲ್ಲ ಅಷ್ಟೇ ಬರ್ತಿದ್ದು. ಈ ಗ್ರೂಪಲ್ಲಿ ಬಂದಿರೋದ್ರಿಂದ ನನಗೆ ಇನ್ನೂ ಫುಲ್ಲು ಖುಷಿ ಆಗುತ್ತೆ. ಪ್ಲೇಸ್ ನೋಡಿರೋದು ತುಂಬ ಖುಷಿಯಾಗಿದೆ. ನಾವು ಎಲ್ಲರ ಜೊತೆಗೆ ಬಂದಿರೋದಕ್ಕೆ ಭಾಳ ಖುಷಿ ಆಯಿತು. ಅಂದರೆ ಪ್ಲೇಸ್ಗಳೆಲ್ಲ ಚೆನ್ನಾಗಿ ತೋರಿಸ್ಕೊಂಬಂದ್ರು. ಊಟ ಎಲ್ಲ ಭಾಳ ಚೆನ್ನಾಗಿತ್ತು. ಅಂದರೆ ಚಕ್ಲಿ ಅವೆಲ್ಲ ಭಾಳ ಚೆನ್ನಾಗಿತ್ತು. ಯೂತ್ ಬಾಯ್ ಮಹೇಶ್ಗೆ ಬಹಳ ಖುಷಿ ಆಯ್ತು, ಬಹಳ ಇಷ್ಟ ಆಯ್ತು. ಎಲ್ಲ ದೇವ್ರು ಬಹಳ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು. ತಿಂಡಿ ಊಟ ಎಲ್ಲನೂ ಬಹಳ ಚೆನ್ನಾಗಿತ್ತು. ಆಮೇಲೆ ಮಠದಲ್ಲಿ ಲಾಸ್ಟಿಗೆ ವಾದಿರಾಜರ ಮಠ ಇಡೀ ಪ್ರಪಂಚದಲ್ಲೇ ಇನ್ನೂ ಅದು ಇಂಪ್ರೂವ್ ನೋಡಿದ್ರೆ, ಬೆಳಕಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಕತ್ಲಲ್ಲಿ ಅದನ್ನ ನೋಡಿ ಇನ್ನೂ ಯಾವ ಮಟ್ಟಕ್ಕೆ ಆಗುತ್ತಾ, ಇನ್ನೂ ನಮ್ ಜೀವಂತವಾಗಿದ್ರೆ ಅದು ರೆಡಿ ಆದ್ಮೇಲೆ ಬರೋಣ, ನೋಡ್ಬೇಕು ಹಗಲೊತ್ತು ಕಣ್ಣಲ್ಲಿ ಅಂತ ಆಸೆ ಇದೆ. ನನ್ನ ಹೆಸರು ಅನುರಾಧ ಶ್ರೀನಿವಾಸ್ ಅಂತ. ಈ ಪ್ರವಾಸ ಹೆಂಗಿರುತ್ತೋ ಏನೋ ಅನ್ಕೊಂಡಿದ್ದೆ ನಾನು. ತುಂಬಾ ಚೆನ್ನಾಗಾಯ್ತು. ದರ್ಶನ ಆಯ್ತು, ಪೂಜೆ ಆಯ್ತು, ಮತ್ತೆ ಊಟ ಆಯ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಈ ಪ್ರವಾಸದಲ್ಲಿ ನನಗೂ ಪಾಲ್ಗೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದ ಲಕ್ಷ್ಮೀ ಮೇಡಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇಂಥ ಒಂದು ಸಂಘ ನನಗೆ ಸಿಕ್ಕಲ್ಲ, ಇದು 2ನೇ ಅನುಭವ ನಂದು ಇದರಲ್ಲಿ. ಹಂಗಾಗಿ ತುಂಬಾ ಖುಷಿ ಆಯ್ತು. ಹಾಗಾಗಿ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ವಾದರಾಜ ಮಠದಲ್ಲಿ ಇವತ್ತು ಊಟ ಸಿಕ್ತು, ಆಮೇಲೆ ದೇವ್ರ ದರ್ಶನ ಆಯಿತು. ಇದು ಮೀನು ಇತ್ತು, ಆಗ್ತೋ ಇಲ್ಲ ಅಂತ ಅನ್ಕೊಂಡಿದ್ದೆ, ಅಲ್ಲೇ ಆಯಿತು. ಎಲ್ಲ ಕಡೆ ತುಂಬ ದರ್ಶನ ಚೆನ್ನಾಗಾಯಿತು. ಮೇಡಮ್ ಟೀಚರ್ ಹೇಳಂಗೆ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹಿಂಗೆಲ್ಲರ ಹೋಗ್ಬೇಕು ಅಂದ್ರೆ ಫಸ್ಟ್ ಫೋನ್ ಮಾಡೋದೇ ನಾನು ರಾಜೇಶ್ ಹಂಗೆ, ಇಂಥ ಕಡೆ ಹೋಗೋಣ ಏನ್ ಮಾಡ್ತೀಯಾ ಅಂತ. ಹೋಗೋಣ ಬಿಡಿ ಅಂತ ಒಂದೇ ಮತ್ತಿಗೆ ಬರ್ತಾನೆ. ಕಂಪ್ಲೀಟ್ ಸಪೋರ್ಟ್ ಮಾಡ್ತಾನೆ ಎಲ್ಲದಕ್ಕೂ. ಹೊರಗಡೆ ಕಂಪ್ಲೀಟ್ ಕೆಲಸ ಅವನೇ ಮಾಡೋದು. ನಾವು ಮನೆ ಒಳಗೆ ಮಾಡ್ತೀವಿ ಅಷ್ಟೇ, ಎಲ್ಲ ಪೂರ್ತಿ ಹೊರಗಡೆ ಅವನೇ ಕೆಲಸ ಮಾಡೋದು ಎಲ್ಲಾನು.
ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅಂದ್ರೆ ರಾಜೇಶನ್ ಪಾಲು ಬಹಳ ಜಾಸ್ತಿ ಇದೆ. 150% ರಾಜೇಶನ್ ಪಾಲು ಇರುತ್ತೆ ಅದರೊಳಗೆ. ಇನ್ನು ಮಿಕ್ಕಿದ್ದೀನಿ ಎಲ್ಲರ ಪಾಲು ಇರುತ್ತೆ ಅದರೊಳಗೆ. ಥ್ಯಾಂಕ್ ಯು ರಾಜೇಶ್.